ಏನು ಮಾಲೂರಲ್ಲಿ ನಡೀತಿರುವಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತಾಡಲೇಬೇಕು ಅನ್ನೋದ ಸ್ವಲ್ಪ ನಮ್ಮ ಹಿತೈಷಿಗಳ ಮಾತುಗಳಿಂದ ನಾನು ಇವತ್ತು ಲೈವ್ ಬಂದಿದ್ದೇನೆ. ಮಾಲೂರಲ್ಲಿ ಬಹಿರಂಗ ವೇದಿಕೆಗಳಲ್ಲಿ ಮಾತಾಡಬೇಕು ಅಂತ ತುಂಬ ಜನ ಆಸೆ ಪಡ್ತಿದ್ದಾರೆ. ಖಂಡಿತ ಅಂಥ ಸಂದರ್ಭಗಳು ಬಂದೇ ಬರ್ತವೆ. ನಾನು ಮಾತಾಡ್ತೀನಿ ಕೂಡ. ನನಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಗೆ ಮಾತಾಡಬೇಕು ಅಂತ. ಆದರೆ ಈ ನಂಜೇಗೌಡ ಶಾಸಕರು ಈಗ ನಾನು ಅವ್ರಿಗೆ ಗೌರವ ಕೊಡಬೇಕು. ದೊಡ್ಡ ದುರಂತದ ವಿಷಯ ಏನಂದರೆ ನಾನೀಗ ಅವ್ರಿಗೆ ಬಹುವಚನದಲ್ಲಿ ಬಳಸಬೇಕು. ಅದಕ್ಕೆ ಕಾರಣ ನಮ್ಮ ತಾಲೂಕಿನ ಸಂತಳ್ಳಿ ನಾರಾಯಣ ಸಾಮಣ್ಣ ಮತ್ತು ನಿದ್ರಮಂಗಲ ವೆಂಕಟಸಾಮಣ್ಣ ಅವರು ಮನವಿ ಮೇರೆಗೆ ಇಲ್ಲ ದಯವಿಟ್ಟು ನಮಗೋಸ್ಕರ ಶಾಸಕರಿಗೆ ಗೌರವ ಕೊಡಿ ಅಂತ ಅವರು ಕೇಳ್ಕೊಂಡಿದ್ದಕ್ಕಾಗಿ ನಾನು ಕೂಡ ಅವ್ರ ಮೇಲೆ ಗೌರವ ಇರೋದಕ್ಕಾಗಿ ನಾನು ಒಪ್ಕೊಂಡೆ. ಆಯಿತು, ಗೌರವ ಕೊಡ್ತೀನಿ ಆತನಿಗೆ ಅಂತ. ಹಂಗಾಗಿ ಮಾಲೂರಿನ ನಂಜೇಗೌಡರು ಈ ಸಂದರ್ಭ ಎಷ್ಟು ಚೆನ್ನಾಗಿದ್ದು ಕಂಪ್ಲೀಟ್ ಅದನ್ನ ಬ್ಯಾಕ್ ಕೆಂಪಗಾಗಬೇಕು ಅಲ್ಲಿವರೆಗೂ ಆತ ಬಿಟ್ಕೊಳ್ತಾನೆ ಇರ್ತಾನೆ. ಆ ಬಿಟ್ಕೊಳ್ಳೋ ಪ್ರವೃತ್ತಿ ಅಂತನೂ ಆತ ನಿಲ್ಲಿಸೋದಿಲ್ಲ. ಆತ ಅದನ್ನ ಮುಂದುವರಿಸ್ತಾನೆ ಇರ್ತಾನೆ. ಕಳೆದ ಬಾರಿ ಊಡಿ ವಿಜಯಣ್ಣ ಅವರು, ನೆಟ್ವರ್ಕ್ ಸ್ಲೋ ಇರ್ಬೋದು, ಕಳೆದ ಬಾರಿ ಊಡಿ ವಿಜಯಣ್ಣರವರು ಮಾಲೂರಿಂದ ಹೊಸೂರು ರಸ್ತೆಯನ್ನ ಹಾಕ್ಲಿಕ್ಕೆ ಆ ಕಿತ್ತೋಗಿರೋಂಥ ರಸ್ತೆಯನ್ನ ವೆಟ್ ಮಿಕ್ಸ್ಡ್ ಇಂದ ಫಿಲ್ ಮಾಡಿ ಪಾಪ ವಾಹನ ಸವಾರರಿಗೆ ಅನುಕೂಲ ಆಗಲಿ ಅಂತ ಒಂದಷ್ಟು ಕೆಲಸನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದಾದ್ಮೇಲೆ ಪೊಲೀಸರನ್ನ ಕಳಿಸ್ಕೊಟ್ಟು ಅದನ್ನ ತಡೆಯೋ ಕೆಲಸ ಮಾಡಿದ್ರು. ಏನದು ವೆಟ್ ಮಿಕ್ಸಿಗೆ ಆಗ್ರಿ ಯಾರಿಗೆ ಜನರಿಗೆ ಸಾರ್ವಜನಿಕರು ಉಪಯೋಗ ಆಗೋದು ಹಾಕ್ಲಿ ಬಿಡೋ ಅಂತ ಈತನಿಗೆ ಹಾಕುವಂತ ಯೋಗ್ಯತೆನೂ ಇರಲಿಲ್ಲ. ಆತ ಆಕರಣದಲ್ಲಿ ಬಿಡೋ ಅಂತ ಬಿಟ್ಕೊಳ್ಳೋಂಥ ದೊಡ್ಡತನ ಆಗಲಿ ಆ ಔದಾರ್ಯತೆ ಆಗಲಿ ಕೂಡ ಆತನಿಗೆ ಇರಲಿಲ್ಲ. ಇಲ್ಲಿ ಏನಾಗ್ತದೆ, ಆತ ಊಡಿ ವಿಜಯಣ್ಣ ಅವರು ಆಗ್ತಾರೆ, ಒಂದಷ್ಟು ಹಾಕ್ಬಿಟ್ಟು ಬರ್ತಾರೆ. ಈ ಕೋಲಾರದ ಪತ್ರಕರ್ತರು ಅದ್ರ ಬಗ್ಗೆ ರಿಯಾಕ್ಷನ್ ಕೇಳ್ತಾರೆ ಶಾಸಕರನ ಹತ್ರ, ಈ ತರ ಹಾಕಿದ್ರಲ್ಲ ಅಂತ. ಆತ ಬಳಸಿರುವಂತ ಭಾಷೆ ನೋಡ್ರಿ, ನಂಜೇಗೌಡ ಬಳಸಿರುವಂತ ಭಾಷೆ ಕ್ಲಿಯರ್ ಆಗಿ ಏಕವಚನ. ಇವನು ಅಲ್ಲಿಂದ ಬಂದ್ಬಿಟ್ಟಿದ್ದಾನೆ, ಇಲ್ಲಿ ಬಂದ್ಬಿಟ್ಟಿದ್ದಾನೆ, ಅವನ ಹಂಗೆ ಇವನಿಗೆ ಎಷ್ಟು ಅಹಂಕಾರದಿಂದ ಮಾತಾಡಿದ್ರೆ ಅಷ್ಟು ಅಹಂಕಾರದಿಂದ ಮಾತಾಡಿ. ಕಳೆದ 7 ವರ್ಷಗಳಿಂದ ಮಾಲೂರು ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು ಕೂಡ ಯಾವ ಹಗರಣಗಳ ಬಗ್ಗೆನೂ ಚರ್ಚೆ ಮಾಡ್ತಿರ್ಲಿಲ್ಲ. ಅಥವಾ ಅದನ್ನ ಹೇಳ್ಬೇಕಾದ್ರೆ ಅವರು ಈ ಕೋರ್ಟಲ್ಲಿ ಏನವರು ರೀಕೌಂಟಿಂಗ್ ಹಾಕಿದ್ರು ಮತ್ತು ಮತ ಎಣಿಕೆಗೆ ಹಾಕಿದ್ರು, ಅದ್ರ ಬಗ್ಗೆ ಬಿಟ್ಟರೆ ಬೇರೆ ಯಾವ ಪ್ರಸ್ತಾವನೆನೂ ಮಾಡ್ತಾ ಇರ್ಲಿಲ್ಲ. ಮತ್ತೆ ನಾನು ಆತರ ಮಾತಾಡ್ತಿರುವಂತ ಎಲ್ಲ ಬೈಟ್ಗಳನ್ನ ಏನೋ ಪ್ರೆಸ್ ಮೀಟ್ಗೆ ಅವ್ರೇನು ರಿಯಾಕ್ಷನ್ ಕೊಡ್ತಿರೋ ಅದನ್ನೆಲ್ಲವನ್ನೂ ನಾನು ಗಮನಿಸಿದ್ದೇನೆ. ಆತನ ಹೆಸರನ್ನೇ ಬಳಸ್ತಿರ್ಲಿಲ್ಲ, ನಂಜೇಗೌಡನ ಹೆಸರೇ ಬಳಸ್ತಿರ್ಲಿಲ್ಲ. ಆತ ಶಾಸಕರು ಅಂತಾನೆ ಮಾತಾಡೋರು ಅವರು. ಆದ್ರೆ ಮೊನ್ನೆ ರೀಕೌಂಟಿಂಗ್ ಆದೇಶ ಬಂದಾದ್ಮೇಲೆ ಗೌರವಪೂರ್ವಕವಾಗಿ ಅದನ್ನ ಸ್ವೀಕರಿಸಿ, ಆಯ್ತಪ್ಪ ನೀನು ವಿನ್ ಆದ್ರೆ ನೀನಾಗು, ನಾನು ವಿನ್ ಆದ್ರೆ ನಾನು ಆಗ್ತೀನಿ, ನೋಡೋಣ ಅದು ಏನು ತೀರ್ಮಾನ ಆಗ್ತದೆ, ಜನ ಏನು ವೋಟ್ ಹಾಕಿದ್ದಾರೆ ಅದು ಗೊತ್ತಾಗ್ಲಿ ಅಂತ ಒಂದು ಹೇಳಿಕೆಯನ್ನು ಕೊಡ್ಬೋದಿತ್ತು ಗೌರವ. ಆದ್ರೆ ಅಹಂಕಾರ ಬಿಡಲ್ವಲ್ಲ, ಹೇಳಿಲ್ವ ಆಗ್ಲೇ ನಂಜೇಗೌಡ ಇರುವೆಗಳನ್ನ, ಅದರಲ್ಲೂ ಕೂಡ ನಾರ್ಮಲ್ ಇರುವೆಗಳಲ್ಲ, ಒಳ್ಳೆ ಕಟ್ಟಿರುವೆಗಳು ಅಥವಾ ಈ ಕೋತಿರುವೆಗಳು ಅಥವಾ ಈ ಕೆಲವನ್ನ ಬಳಸ್ತೀವಲ್ಲ ಭಾಷೆ ನಮ್ಮ ಮಾಲೂರು ಸ್ಲ್ಯಾಂಗ್ ಅಲ್ಲಿ, ಕೆಂಪಿರುವೆಗಳು ಅಂತ, ಅವುಗಳನ್ನ ಶರ್ಟಲ್ಲೂ ಬಿಟ್ಕೊಳ್ಳಲ್ಲ, ತಗೊಂಡು ಕೆಳಗೆ ಬಿಟ್ಕೊಳ್ಳೋದಾತ. ಅದು ಪ್ರವೃತ್ತಿನೇ ಹಂಗೆ ಅಲ್ವಾ. ಮೈಕ್ ಸಿಕ್ತಂತ ಫಸ್ಟ್ ಲೈವ್ ಬಂದ ಕಮ್ಮನಹಳ್ಳಿಯಲ್ಲಿ ಅವನು ಇವನು ತಿಕ್ಲ ಹುಚ್ಚ ಅಂತ ಮಾತಾಡೋ ಎಲ್ಲಾನ ಮೈಕ್ ಸಿಗ್ಲಿ, ಒಂದ್ಸರಿ ಅಲ್ಲ 2 ಸಲ 10-15 ಸರಿ ಸರಾಸಗಟವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಇದನ್ನೇ ಪ್ರೀವಿಯಸ್ ನನ್ನ ವಿಷಯಕ್ಕೆ ನೋಡೋದಾದ್ರೂ ಕೂಡ ಈ ಎಳುಗುಳಿಯಲ್ಲಿ ಕೆಲವ್ರನ್ನ ಇಟ್ಕೊಂಡು ಮನೆ ಕರ್ಸ್ಕೊಂಡು 2 ದಿನ ಟ್ರೈನಿಂಗ್ ಕೊಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ದ. ತುಂಬಾ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಸ ಅವ್ರ ಕೈಯಲ್ಲಿ. ಅವತ್ತು ನಂಜೇಗೌಡನಿಗೆ ಕುಟುಂಬ ಬಗ್ಗೆ ಗೊತ್ತಿಲ್ಲ, ಹೆಂಡತಿ ಮಕ್ಕಳು ಬೆಲೆ ಗೊತ್ತಿಲ್ಲ, ತಾಯಿ ಬಗ್ಗೆ ಗೊತ್ತಿಲ್ಲ. ಇವತ್ತು ಅಳ್ತಾನೆ ಮೈಕ್ ಮುಂದೆ ಕುತ್ಕೊಂಡು ನಾಟಕಗಳು ಮಾಡ್ತಾನೆ. ನವರಂಗಿ ನಾಟಕಗಳನ್ನ, ಐಮಿಂಡ್ರಿ ನಾಟಕಗಳನ್ನ ಮಾಡ್ತಾರೆ ಇವತ್ತು ಶಾಸಕರು ಮೈಕ್ ಮುಂದೆ. ಅವತ್ತು ನನ್ನ ಬಗ್ಗೆ ಇಲ್ಲೂ ಸಲ್ಲದ ಆರೋಪಗಳು, ಕೆಟ್ಟು ಪದಗಳ ಪ್ರಯೋಗಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಎಲ್ಲಿ ಕೋಲಾರ SP ಆಫೀಸಲ್ಲಿ ಕೊಟ್ಟು ಅವತ್ತು ಈ ಸುನಿಲ್ ಮೇಲೆ ನಂಜೇಗೌಡ ಮಗನ ಸಮೇತ 9-10 ಜನ ಮೇಲೆ FIR ಮಾಡಿಸಿದೆ. FIR ಮಾಡಿಸಿದಾದ್ಮೇಲೆ
ನಾನೊಂದು ಬರಹ ಬರ್ದೆ, ಅಂದ್ರೆ ಯಾಕಂದ್ರೆ ಅವತ್ತು ನನ್ನ ವಿರುದ್ಧ ಯಾರ್ಯಾರು ಫೇಸ್ಬುಕ್ ಅಲ್ಲಿ ಕಾಮೆಂಟ್ ಹಾಕಿರೋ ಅವರೆಲ್ಲ ಡಿಲೀಟ್ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಅವಾಗ ಹಾಕ್ದೆ ನಾನು, ಫೇಕ್ ಅಕೌಂಟ್ ಇಂದ ಯಾಕೋ ಹಾಕ್ತೀರಾ, ಗಂಡಸರ ತರ ಹಾಕ್ರಿ, ಒರಿಜಿನಲ್ ಅಕೌಂಟ್ ಹಾಕ್ರಿ, ಮತ್ತೆ ಯಾಕೆ ಡಿಲೀಟ್ ಮಾಡಿದ್ರ ಶಂಡ್ರ ತರ, ಈ ಶಂಡತನ ಬಿಡ್ರಿ ಅಂತ ಅಷ್ಟೇ. ಹೋಗಿ SP ಆಫೀಸಲ್ಲಿ ಗಡೋ ಅಂತ SP ಮುಂದೆ ನಂಜೇಗೌಡ ಅವನನ್ನ ನನ್ನ ಶಂಡ ಅನ್ಬಿಟ್ಟಿದ್ದಾನೆ, ನನ್ನ ಶಂಡ ಅನ್ಬಿಟ್ಟಿದ್ದಾನೆ, FIR ಮಾಡ್ಬೇಕಂತ ಒಬ್ಬ ಶಾಸಕ ಒಂದು SP ಆಫೀಸಲ್ಲಿ ಗೊಳೋ ಅಂತ ಹತ್ಕೊಂಡು ನನ್ನ ಶಂಡ ಅನ್ಬಿಟ್ಟಿದ್ದಾನೆ ಒಬ್ಬ ಹುಡುಗ ಅಂತ FIR ಮಾಡಿ ಅಂತ ಗೋಗರಿತಾನೆ. ಅಂದ್ರೆ ಆತ ಎಷ್ಟು ಡ್ರಾಮಾ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಂಜುನಾಥ್ ಗೌಡ ನನ್ನ ತಂದೆ ಬಗ್ಗೆ ಮಾತಾಡ್ಬಿಟ್ಟ, ನನ್ನ ತಾಯಿ ಬಗ್ಗೆ ಮಾತಾಡ್ಬಿಟ್ಟು ಅಳ್ತಾನೆ, ಅದೆಲ್ಲ ಡ್ರಾಮಾ, ಇಮಿನ್ರಿ ಡ್ರಾಮಾಗಳ ತಂದು ಆತ ಇನ್ಸ್ಟ್ಯಾಂಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಇನ್ಸ್ಟ್ಯಾಂಟ್ ಟೀ, ಇನ್ಸ್ಟ್ಯಾಂಟ್ ಕಾಫಿ ತರ ಇನ್ಸ್ಟ್ಯಾಂಟ್ ಕಣ್ಣೀರನ್ನು ಇಟ್ಕೊಂಡಿರ್ತಾನೆ ಆತ ರೆಡಿ ಅಂದಾಗ ಆಕ್ಷನ್ ಅಂದಾಗ ಬರ್ತಾ ಇರ್ತವೆ. ನವರಂಗಿ ಡ್ರಾಮಾ ಈತ. ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಕೂಡ ನನ್ನ ಬಗ್ಗೆ ದೂರ ಹೇಳಿದ, ನನ್ನ ರಾತ್ರಿ ಎಲ್ಲ ಬೈತಾನೆ, ಏನೇನೋ ಮಾಡ್ತಾನೆ, ಹಂಗಾಗಿ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ 10 ಸುರಿದು ಮಾಡೋಂಥ ಕೆಲಸ ಮಾಡ್ದ. ಹೋಮ್ ಮಿನಿಸ್ಟರ್ ಕೈಲಿ SP ಗೆಲ್ಸೋಂಥ ಕೆಲಸ ಮಾಡ್ದ. ಆಮೇಲೆ ಇನ್ಯಾರ್ಯಾರೋ ಬಿಡಿ, ಆತನ ಕೈಲಿ ಏನು ಮಾಡೋಕ್ಕಲ್ಲ. ನಾವೇನು ಕಳ್ರ ಕಾಕರ, ಅಥವಾ ನಾವು ರೌಡಿ ಶೀಟ್ರ್ಗಳ, ಅಥವಾ ನಾವೇನು ಅಕ್ಕಿ ಕಳ್ರ, ನಾವೇನು ಭೂಗಳ್ರ, ನಾವೇನು ಹಾಲು ಕಳ್ರ, ನಾವೇನು ಅರಣ್ಯ ಕಳ್ರ, ನಾವೇನು ಮಣ್ಣು ಕಳ್ರ, ಕಲ್ಲು ಕಳ್ರ, ಅಥವಾ ನಾವೇನು ಓಟ್ ಕಳ್ರ. ನಮ್ಮ ಬಗ್ಗೆ ಯಾರೋ ಪೊಲೀಸರಿಗೆ ಹೇಳ್ಬಿಟ್ರೆ, ಹೋಮ್ ಮಿನಿಸ್ಟರ್ಗೆ ಹೇಳ್ಬಿಟ್ರೆ ನಾವೇನು ಭಯ ಪಟ್ಬಿಡ್ತೀರಾ? ಭಯ ಪಡೋಕ್ಕಾಗಲ್ಲ. ನಾವು ಸ್ಟ್ರಾಂಗ್ ಆಗಿದ್ದೀವಿ. ನಾವು ಈ ತಾಲೂಕಲ್ಲಿ, ಮಾಲೂರು ತಾಲೂಕಲ್ಲಿ ಭ್ರಷ್ಟಾಚಾರ ರಹಿತವಾದಂಥದ್ದು ಆಡಳಿತ ಸುಧಾರಣೆ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದೀವಿ, ಅದು ನಮ್ಮ ಸ್ವಂತ ದುಡಿಮೆಗಳಿಂದ. ಸೊ ಇಲ್ಲಿ ಮಂಜಣ್ಣ 7 ವರ್ಷದಿಂದ ಸುಮ್ಮನೆ ಇದ್ದಿದ್ದು ನಮ್ಗೆ ಆಶ್ಚರ್ಯ ಆಗ್ತಿತ್ತು. ಏನಪ್ಪ ಈತ 2ನೇ ಪ್ಲೇಸಲ್ಲಿ ಅತಿ ಹೆಚ್ಚು ವೋಟ್ ತಗೊಂಡಿರೋದು, ಅದು ಕಡಿಮೆ ಅವಧಿಯಲ್ಲಿ ಬಂದು, ಆದ್ರೂ ಮಾತಾಡ್ತಾ ಇಲ್ಲ ಅಂತ. ಈ ಸಂದರ್ಭನ ನಂಜೇಗೌಡನೇ ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ಯಾರಿಗೆ? ಮಂಜುನಾಥ್ ಗೌಡ್ರಿಗೆ. ನಂಜೇಗೌಡರು ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ನೀನು 7 ವರ್ಷದಿಂದ ಮಾತಾಡಿಲ್ಲಪ್ಪ, ಮಾತಾಡೋಬ ಅಂತ ವೆಲ್ಕಮ್ ಮಾಡಿರೋದು. ವೆಲ್ಕಮ್ ಗಿಫ್ಟ್ ಅದು. ವೆಲ್ಕಮ್ ಕಿಟ್ ಕೊಡ್ತಾರಲ್ಲ, ಹಂಗೆ ವೆಲ್ಕಮ್ ಕಿಟ್ ಕೊಟ್ಟು ಕರ್ಸ್ಕೊಂಡು ಮಾತಾಡ್ಸ್ಕೊಂಡಿರೋದು. ಮಂಜಣ್ಣ ಮಾತಾಡಿರೋ ಮಾತುಗಳನ್ನ ಕರ್ನಾಟಕಾದ್ಯಂತ ಬಹುತೇಕ MLAಗಳು, ಮಾಜಿ MLAಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ಲೀಡರ್ಗಳು, ಸ್ಪೆಷಲಿ ನನಗೆ ಗೊತ್ತಿರೋಂಥ ಎಲ್ಲ ಲೀಡರ್ಗಳು ನೋಡಿದ್ದಾರೆ. ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು, ಏನಪ್ಪ ಒಬ್ಬ ಶಾಸಕ ಆ ಲೆವೆಲ್ ಮಾತಾಡ್ಸ್ಕೊಂಡು ಬದುಕಬೇಕಾ? ಇವೆಲ್ಲ ಮಾತುಗಳು ಕೇಳಿಸ್ಕೊಂಡು ಯಾರು ಮಾನ ಮರ್ಯಾದೆ ಇರೋ ಜನ ಆಗಿರೋ ಸತ್ತೋಗ್ಬಿಡ್ತಾ ಇದ್ರು. ಈತ ಹೆಂಗ್ ಬದುಕಿದ್ದಾನೆ ಅಂತ ನನಗೆ ಗೊತ್ತಿದ್ದಂಗೆ ನಂಜೇಗೌಡ್ರಿಗಾಗ್ಲಿ ಅವರ ಮಗನಿಗಾಗ್ಲಿ ಯಾವ ಮಾನ ಮರ್ಯಾದೆ ಇಲ್ಲ. ಅವ್ರಿಗೆ ಹಣ ಬಿಟ್ರೆ ಏನಿಲ್ಲ, ಹಣ ಒಂದಿದ್ಬಿಟ್ಟು ಅವ್ರಿಗೆ ಮಾನ ಮರ್ಯಾದೆ ಅಂತ ಫೀಲ್ ಆಗ್ತಿರೋದು ಬಿಟ್ರೆ ಅವರು ವೈಯಕ್ತಿಕ ವರ್ಚಸ್ಸು, ವೈಯಕ್ತಿಕ ಸ್ವಾಭಿಮಾನ ಅಥವಾ ವೈಯಕ್ತಿಕ ವ್ಯಕ್ತಿ ಗೌರವಗಳ ಬಗ್ಗೆ ಅವ್ರಿಗೆ ಯಾವ ಆಲೋಚನೆಗಳಿಲ್ಲ. ಅವ್ರು ಅದಕ್ಕೆ ಬದುಕ್ತಾನಿಲ್ಲ ಬಿಡ್ರಿ, ಮಾನ ಮರ್ಯಾದೆ ಇಲ್ವೇ ಇಲ್ಲ ಬಿಡ್ರಿ. ಅದಕ್ಕಾಗಿ ಅವ್ರಿಗೆ ಮಾನ ಮರ್ಯಾದೆ ಅಂದ್ರೆ ಏನಂತ ಗೊತ್ತೇ ಇದ್ದಂಗಿಲ್ಲ ಅವ್ರಿಗೆ. ಸೊ ನಾನು ಹೇಳೋದೇನು ಮಾಲೂರಿನ ಜನಗಳಿಗಂದ್ರೆ, ನನ್ನ ವಿಚಾರಕ್ಕೂ ಆತ ಹಂಗೆ ನಡ್ಕೊಂಡಿದ್ದು. ಅವ್ರ ಪಕ್ಷದ ಲೀಡರ್ಗಳನ್ನ ಕರೆಸಿ ನನ್ನ ವಿರುದ್ಧ ಮಾತಾಡ್ಸಿ ಕೆಟ್ಟ ಪದಗಳು, ಅವಾಗ ಫ್ಯಾಮಿಲಿಗಳ ಬಗ್ಗೆ ಅವ್ರಿಗೆ ಆತನ ಗೊತ್ತಿರ್ಲಿಲ್ವಾ? ಆಕ್ಚುಲಿ ಸಂತಳ್ಳಿ ನಾರಾಯಣಸ್ವಾಮಿ, ಸಂತಳ್ಳಿ ನಾರಾಯಣಸ್ವಾಮಣ್ಣ ಮತ್ತೆ ಇವರು ಯಾರೋ ನಿದ್ರಮಗಳ ವೆಂಕಟರಾಮಣ್ಣ ಇವತ್ತು ನನ್ನ ಹತ್ರ ಈ ಮಾತು ಹೇಳ್ಸ್ಕೊಂಡಿದ್ರೆ ನನ್ನ ಸ್ಲ್ಯಾಂಗ್ ಬೇರೆ ಇರ್ತಾ ಇತ್ತು, ನನ್ನ ಮಾತು ಬೇರೆ ಇರ್ತಾ ಇತ್ತು, ನನ್ನ ಸ್ಟೈಲ್ ಬೇರೆ ಇರ್ತಾ ಇತ್ತು. ದುರಂತ ನೋಡ್ರಿ, ಅವ್ರು ನನ್ನ ಹತ್ರ ಮಾತು ತಗೊಂಬಿಟ್ರು. ಇಲ್ಲರೇ ಆಹಾ ಎಂತ ಸಂದರ್ಭ ರೀ ಇದನ್ನ. ನಾನು ಇವತ್ತಲ್ಲಿ ಮೈಕ್ ಹಿಡ್ಕೊಂಡು ಸ್ಟೇಜಲ್ಲಿ ಮಾತಾಡ್ತಾ ಇದ್ದೆ. ಸೊ ಇರ್ಲಿ, ಮಾಲೂರಿನ ಜನಕ್ಕೆ ನಾನು ಹೇಳೋದೇನಂದ್ರೆ, ಈತನೇ ಎತ್ತಿ ಇರುವೆಗಳನ್ನ ಕೆಳಗೆ ಬಿಟ್ಕೊಳ್ಳೋಂಥ ಪ್ರವೃತ್ತಿ ಸನ್ಮಾನ್ಯ ಶ್ರೀ ನಂಜೇಗೌಡರಿಗೆ ಇರೋದು. ಆತ ಮಾಡೋ ತಿರುಬೋಕಿ ಕೆಲಸಗಳೆಲ್ಲ ಇಂಥವೇ. ಓಕೆನಾ? ಯಾರು ಸಹಾಯ ಮಾಡ್ತಾರೆ ಆತನಿಗೆ, ಅವ್ರನ್ನ ಇಗ್ನೋರ್ ಮಾಡೋದು, ಅವ್ರಿಗೆ ಅವಮಾನ ಮಾಡೋದು, ಅದನ್ನ ನೆನ್ಸ್ಕೊಳ್ಳಲ್ಲ ಆತ. KH ಮುನಿಯಪ್ಪನಿಗೆ ಏನ್ ಕೆಲಸ ಕೊಟ್ರು ನಮ್ಗೆ ಗೊತ್ತಿದೆ. KH ಮುನಿಯಪ್ಪ ಸೀಟ್, ಅವ್ರ ಕುಟುಂಬಕ್ಕೆ ಸೀಟ್ ಕೊಡ್ಬೇಕಾದ್ರೆ, MP ಸೀಟ್ ಕೊಡ್ಬೇಕಾದ್ರೆ ಏನೇನು ತಲಾಟೆ ಮಾಡೋದು ನಮ್ಗೆ ಗೊತ್ತಿದೆ. ಮತ್ತೆ ಇನ್ನೊಂದೇನದು, ಮಂಜುನಾಥ್ ಗೌಡ್ರು ನೀನು ಮಾಡಿರೋ ಪಾಪಗಳಿಗೆ, ನಂಜೇಗೌಡ ನೀನ್ ಮಾಡಿರೋ ಪಾಪಗಳಿಗೆ ಹಾಸಿಗೆ ಮೇಲೆ ಎಲ್ಲ ಮಾದ್ಕೊಂಡು ಕುತ್ಕೊಬೇಕು ಅಂತ ಹೇಳಿದ್ದಾರೆ. ಡಾ ಬಳಸೋ ಬದಲು ಡಾ ಅಂತ ಬಳಸಿದ್ದಾರೆ. ಮಾದ್ಕೊಂಡು ಕುತ್ಕೊಬೇಕು ಅಷ್ಟೇ. ಅಂದ್ರೆ ನೀನು ಮಾಡಿರೋಂಥ ಪಾಪಗಳಿಗೆ ಹಾಸಿಗೆ ಮೇಲೇನೆ ಎಲ್ಲವನ್ನೂ ಮಾಡಿಕೊಂಡು ನಿನ್ನ ಕೊನೆಯ ದಿನಗಳನ್ನ ಕಳಿಬೇಕು ಅನ್ನೋದನ್ನ ಹೇಳಿದ್ದಾರೆ. ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಗ್ರಾಮಟಿಕ್ ಅಂದ್ರೆ ಅದು ನಮ್ಮ ಏನದು ಕನ್ನಡದ ಒಳ್ಳೆ ಗ್ರಾಮರ್ ಅನ್ನ ಬಳಸುವಂತ ಈ ಆಧುನಿಕ ಭಾಷೆ ಇದೆ, ಬೆಂಗಳೂರು ಭಾಷೆ, ಅದನ್ನ ಬಳಸಿಲ್ಲ ಅಷ್ಟೇ. ಅವರು ನಮ್ಮ ಲೋಕಲ್ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವರು ನೀನು ಹಾಸಿಗೆಯಲ್ಲೆಲ್ಲ ಮಾಡ್ಕೊಂಡು ಕುತ್ಕೊಬೇಕು ಅಂತ ಹೇಳಿದ್ರೆ, ಅಂದ್ರೆ ನೀನು ಮಾಡಿರೋ ಪಾಪಗಳಿಗೆ ನಿನ್ನ ಕೊನೆಯ ದಿನಗಳನ್ನ ಕಳಿತೀಯಲ್ಲ ನೀನು ಹಾಸಿಗೆಯಲ್ಲಿ ಎಲ್ಲ ಅಂತ, ಅಷ್ಟು ಪಾಪ ಮಾಡ್ಬಿಟ್ಟಿದ್ದಾನೆ ನಂಜೇಗೌಡರು, ಅಷ್ಟು ಮಾಡ್ಬಿಟ್ಟಿದ್ದಾರೆ ಆತ.
ಆತ ಮಾಡಿರೋದು ಒಂದಲ್ಲ ಎರಡಲ್ಲ ಬಿಡ್ರಿ, ಅದು ಬೇರೆ ಲೆವೆಲ್ ಅದು. ಸೊ ಹಂಗಾಗಿ ಅಷ್ಟು ಮಾಡ್ಕೊಂಡು ಕುತ್ಕೋಬೇಕು ಅಂತ ಹೇಳಿದನ ಅದನ್ನ ಯಾವ್ದೋ ಇನ್ನೊಂದು ಜಾತಿಯನ್ನ ಬೈದ್ಬಿಟ್ರು ಅನ್ನೋದನ್ನ ಡೈವರ್ಟ್ ಮಾಡ್ಲಿಕ್ಕೆ ಇವತ್ತು ಶತಾಯಗತಾಯ ಶ್ರಮಿಸ್ತಿದ್ದಾರೆ. ಅಪ್ಪ ನೀವೆಲ್ಲ ನೋಡಿದಿರಿ ಕೂಡ ನನ್ನ ವಿಷಯಕ್ಕೆ ನನ್ನನ್ನು ಷಂಡ ಅನ್ಬಿಟ್ಟ ಅನ್ನೋದಂತ ಮಿಸ್ಲೀಡ್ ಮಾಡಕ್ಕೆ ಅಂತ ಮತ್ತೆ ಆನಂದ್ ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬಿಟ್ಟ ಅಂತ ಎಷ್ಟು ಜನ ಕೈಲಿ ಮಾತಾಡ್ಸಿದ್ದ ಆ ಟೈಮಲ್ಲಿ. ನಾನು ಪಾಪ ರತ್ನಾಕನ ಬಗ್ಗೆ ಏನು ಮಾತಾಡಿದೆ ಅಂತ ಎಲ್ಲ ವಿಡಿಯೋದಲ್ಲಿ ಇದೆ. ನಾನು ಏನು ಮಾತಾಡಿದೆ ಅಂತ, ಪಾಪ ತಾಯಿ ಇರೋದಕ್ಕಾಗಿ ಈತನಿಗೆ ಈ ಒಂದಷ್ಟು ನಡೀತಿದೆ, ಅವ್ರಿಲ್ಲ ಅಂದ್ರೆ ಈತನ ಕತೆ ಮುಗೀತು ಅಂತ ಮಾತಾಡಿದ್ರೆ, ರತ್ನಾಕನ ಬಗ್ಗೆ ನಾನು ಏನೋ ಮಾತಾಡ್ಬಿಟ್ಟೆ ಅಂತ ಅವ್ರ ಹತ್ರ ಸುಳ್ಳು ಹೇಳ್ಸಕ್ಕೆ ಮಾತಾಡಿದ್ರು. ಮತ್ತೆ ಗಂಗಾಪುರ ಕಲ್ಲು ವಿಚಾರಕ್ಕೆ, ಅಕ್ರಮ ಗಣಿಗಾರಿಕೆ ವಿಚಾರ ಮಾತಾಡಿದ್ರೆ ಹುಣಸಿಕೋಟೆ ಭಾಗದ ವಿಚಾರವಾಗಿ ಮಾತಾಡ್ತಿದ್ದಾನೆ, ಹುಣಸಿಕೋಟೆ ಬಗ್ಗೆ ಮಾತಾಡಿದೆ ಅಂತ ಅಲ್ಲೇ ಹಬ್ಸೋದು. ಆ ಹಿಂದೆನೂ ಕಲ್ಲು ಕ್ವಾರಿಗಳ ಬಗ್ಗೆ ಕೇಸ್ ಹಾಕಿದ್ರೆ ಇಲ್ಲ ಅವ್ರು ಕಲ್ಲು ಕುಡಿಗರ ಮೇಲೆ ಕೇಸ್ ಹಾಕಿದ್ರಿ ಅಂತ ಹಬ್ಸೋದು. ಈತನ ಒಂದ ಎರಡ ಷಂಡ ಅಂದ್ಬಿಟ್ಟ ನನ್ನನ್ನ ಅಂತ ಹಬ್ಸೋದು. ಹಂಗೆ ಮಂಜುನಾಥ್ ಗೌಡ್ರು ಮಾತಾಡ್ದಿರುವಂತ ಮಾತುಗಳ ಮಾತಾಡಿದ್ದಾರೆ ಅಂತ ಹಬ್ಸೋದೇನಂದ್ರೆ ಈತನ ಕ್ಯಾರೆಕ್ಟರ್ ಹಾಗೆ. ಆಕ್ಚುಲಿ ಉಡಿ ವಿಜಯಕುಮಾರಣ್ಣನೇ ಇವೆಲ್ಲ ಮಾತಾಡೋಡ್ಬೇಕಾಯ್ತು. ಯಾವುದು ಈ ಮಂಜುನಾಥ್ ಗೌಡ್ರು ಏನೇನು ಮಾತಾಡಿದ್ರು ಅವೆಲ್ಲವನ್ನೂ ಉಡಿ ವಿಜಯಕುಮಾರಣ್ಣ ಮಾತಾಡೋಡ್ಬೇಕಾಯ್ತು. ಅವ್ರು ಯಾಕೆ ಮಾತಾಡ್ಲಿಲ್ಲ ನನಗೆ ಗೊತ್ತಿಲ್ಲ. ಇವೆಲ್ಲ ಬೇಡ, ಇವೆಲ್ಲ ಬೇಡ ಮಾಲೂರಲ್ಲಿ ಅಂತ ಅವ್ರಿಗೆ ಅನ್ಸಿತ್ತೇನೋ ಗೊತ್ತಿಲ್ಲ. ಅವರು ನಮ್ಮ ಬಗ್ಗೆ ನಮ್ಮ ಹತ್ರ ಏನೋ ಚರ್ಚೆ ಮಾಡಿಲ್ಲ, ನಾವು ಅವ್ರಿಗೇನೋ ಹೇಳಿ ಕೊಡಲ್ಲ ಇಂಥ ವಿಚಾರಗಳ ಬಗ್ಗೆ, ಅಥವಾ ಅವರು ನಮ್ಗೇನು ಗೈಡ್ ಮಾಡಲ್ಲ ಕೆಲವೊಂದು ಮಾತಾಡ್ಬೇಡಿ. ಯಾಕಂದ್ರೆ ಅವರು ನಮ್ಮನ್ನು ಸ್ವತಂತ್ರವಾಗಿ ನೋಡ್ತಾರೆ, ನಾವು ಅವ್ರನ್ನ ಸ್ವತಂತ್ರವಾಗಿ ನೋಡ್ತೀವಿ. ಹಂಗಾಗಿ ಅವ್ರು ಮಾತಾಡ್ಲಿಲ್ಲ ಅನ್ನೋದನ್ನ ಅಡ್ವಾಂಟೇಜಸ್ ತಗೊಂಡಾಯ್ತಾ. ನೋಡ್ದ ನಾನು ಯಾರು ಅವನು ಇವನಂದ್ರೆ ಮಾತಾಡಲ್ಲ ಅಂತಾರೆ. ಮಂಜುನಾಥ್ ಗೌಡ್ರ ಬಗ್ಗೆ ಆಗಲ್ಲ. ಅದು ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಡೋಂಟ್ ಮಿಸ್ ವಿತ್ ಸಮ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ಕೆಲವ್ರ ಹತ್ರ ಇಟ್ಕೊಳ್ಳಬಾರ್ದು ಅದನ್ನೆಲ್ಲ. ಮಂಜುನಾಥ್ ಗೌಡ್ರ ಹತ್ರ ಅಸಲ್ ಇಟ್ಕೊಬಾರ್ದಾಗಿತ್ತು. ಮತ್ತೆ ಇವತ್ತೇನೋ ಮಂಜುನಾಥ್ ಗೌಡ್ರು ಪ್ರೆಸ್ ಮೀಟ್ ಮಾಡ್ತಾರೆ, ಮತ್ತೆ ನಾಳೆಗೆ ಇನ್ನೊಂದಷ್ಟು ಜನ ರೆಡಿ ಮಾಡ್ತಾರೆ. ಅದ ನನ್ಗೆ ಗೊತ್ತಿದೆ. ಆತ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದ್ರಲ್ಲಿ ಹೇಳಿಲ್ವಾ, ಕೆಲವ್ರು ಇರ್ಲಾರ್ದೆ ಶರ್ಟಲ್ಲಿ ಇರುವೆ ಬಿಟ್ಕೊಂಡ್ರೆ ನಂಜೇಗೌಡ ನೇರವಾಗಿ ತಿಗದಲ್ಲಿ ಇರುವೆ ಬಿಟ್ಕೊಳ್ತಾನೆ. ಸೊ ಹಂಗಾಗಿ ಆತ ಪ್ರವೃತ್ತಿನ ಮುಂದುವರಿಸ್ತಾನೆ. ಆತ ಇನ್ನೂ ಜಾಸ್ತಿ ಇದೆ, ಆತನಿಗೆ ಇನ್ನೂ ಜಾಸ್ತಿ ಇದೆ. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾಲೂರು ಜನ ಕೇಳೋದೇನೆಂದ್ರೆ, ಮಾಲೂರಿನ ಅಧಿಕಾರಿಗಳು ಇವತ್ತು ಮಾಲೂರು ಇಷ್ಟೆಲ್ಲ ಅಧ್ವಾನ ಆಗೋಗ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಒಂದು ಕೋಲಾರದ ಜಿಲ್ಲಾಧಿಕಾರಿ ಅಕ್ರಮ್ ಪಾಷ ಅವ್ರ ಹಿಂದೆ ಇದ್ದವರು, ಈಗಿರುವಂಥ ಜಿಲ್ಲಾಧಿಕಾರಿ ರವಿ, ಈಗಿರುವಂಥ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಅವರು. ಇವರು 3 ಜನ ಬಗ್ಗೆ ನಾನು ಪಬ್ಲಿಕ್ ಆಗಿ, ಅದರಲ್ಲೂ ನಮ್ಮ SSPS ವಾರ್ಷಿಕ ಸಭೆಯಲ್ಲಿ ಮಾತಾಡ್ತೀನಿ. ಇವರೆಲ್ಲ ಏನೇನು ಮಾಡಿದ್ದಾರೆ, ಅದಕ್ಕಾಗಿ ಮಾಲೂರಿಗಾದಂಥ ಹೆಚ್ಚು ಕಡಿಮೆಗಳೇನೋ, ಹೆಂಗಿಲ್ಲಿ ಲ್ಯಾಂಡ್ ಆರ್ಡರ್ಗಳು ಇಲ್ಲ ಜಿಲ್ಲಾಡಳಿತದಿಂದ ತಾಲೂಕು ಆಡಳಿತ ವ್ಯವಸ್ಥೆಗಳು ಹಾಳಾಯಿತು, ಇವೆಲ್ಲ ನಾನು ಖಂಡಿತವಾಗ್ಲೂ ನಮ್ಮ SSPS ವಾರ್ಷಿಕ ವೇದಿಕೆಯಲ್ಲಿ ಮಾತಾಡ್ತೀನಿ. ಮಾಲೂರು ತಾಲೂಕಲ್ಲಿ ತಹಶೀಲ್ದಾರ್ ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ಸರ್ವೆ ನಂಬರ್ಗಳಲ್ಲಿ ಬೋಗಸ್ಗಳಾಯಿತು, ಏನೇನಾಯಿತು, EO ಏನು ಮಾಡ್ತಿದ್ದೆ, ಕೃಷ್ಣಪ್ಪ ಏನು ಮಾಡ್ತಿದ್ದಾನೆ, ಪೊಲೀಸ್ ಸ್ಟೇಷನ್ಗಳು ಹೆಂಗೆ ನಡ್ಕೊಳ್ತಿದ್ದಾವೆ, ಇವುಗಳ ಬಗ್ಗೆ ಪಂಚಾಯಿತಿಗಳು ಹೆಂಗೆ ನಡೀತಾ ಇದ್ದಾವೆ, ಇವುಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತೀನಿ. ನಾನು ತುಂಬ ಮಾತಾಡೋದಿದೆ. ನಾನು ಯಾರನ್ನಾದ್ರೂ ನೋಡಿ, ನಾನು ತಹಶೀಲ್ದಾರ್ ರೂಪ ಅವ್ರಿಗೂ ಕೂಡ ಒಂದು ಸ್ವಲ್ಪ ಅನುಕೂಲ ಆಗೋ ಥರ ನಡ್ಕೊಂಡಿದ್ದೀನಿ. ನಾನು ಇರಲಿ ಅಧಿಕಾರಿಗಳಿಗೆ ತೊಂದರೆ ಕೊಡ್ಬೋದು. EO ಕೃಷ್ಣಪ್ಪನಿಗೂ ನನಗೆ ಸಂಬಂಧ ಇಲ್ಲ ಅಂದ್ರೆ ನಾನು ಈ ರೂಪ ಅವ್ರ ಜೊತೆ ಏನೋ ಮಾತಾಡಲ್ಲ. ನಾನು ಅವ್ರ ಜೊತೆ ನನಗೇನೋ ಕೆಲಸ ಇದ್ರೆ ಮಾತ್ರ ಹೋಗಿ ಇಂಥದ್ದು ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ, ಅಷ್ಟು ಬಿಟ್ಟರೆ EO ಕೃಷ್ಣಪ್ಪನವ್ರಿಗೂ ಕೂಡ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಆದರೂ ಕೂಡ ಆತನ ಪರವಾಗಿ ನಾನು ತುಂಬ ಸರಿ ನಡ್ಕೊಂಡಿದ್ದೀನಿ. ಬೇಡ, ಅಗತ್ಯ ಇಲ್ಲ, ಅಷ್ಟೊಂದು ತೊಂದರೆ ಕೂಡ ಅಗತ್ಯ ಇಲ್ಲ ಅಂತ. ಪೊಲೀಸರ ವಿಚಾರವಾಗಿ ಕೂಡ ನಾನು ಹಿಂದೆ ಇದ್ದಾಗ ಸುನಿಲ್ ಸರ್ ಹೇಳಿದಾಗಲೂ ಕೂಡ ಅವ್ರಿಗೆ ಅನುಕೂಲವಾಗಿ ನಡ್ಕೊಂಡಿದ್ದೀನಿ. ಓಂ ಪ್ರಕಾಶ್ ಅವ್ರಿಗೆ ಕೂಡ ಅನುಕೂಲವಾಗಿ ನಡ್ಕೊಂಡಿದ್ದೀನಿ. ಆದರೆ ನಾನು ಯಾರು ಮಾತಾಡಿಸ್ದೆ, ಅವ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡಿದೆ, ಅವ್ರ ವಿಚಾರ ಬಂದಾಗ ಹಿಂದೂ ಮುಂದೆ ನೋಡಿದೆ ಗ್ರೂಪ್ಗಳೆಲ್ಲ ಹಾಕಿ ತುಂಬ ಬೇಸರ ಉಂಟು ಮಾಡಿರೋದಂದ್ರೆ ವಸಂತ್ ಸರ್. ಈ ಸಂದರ್ಭದಲ್ಲಿ ಅವ್ರು 30ನೇ ತಾರೀಕು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಮಾತಾಡ್ತಿರ್ಲಿಲ್ಲ, ನಾನು ಮಾತಾಡ್ತಿರ್ಲಿಲ್ಲ, ಖಂಡಿತವಾಗ್ಲೂ ಮಾತಾಡ್ತಿರ್ಲಿಲ್ಲ. ಮಾಲೂರು ತಾಲೂಕಲ್ಲಿ ವಸಂತ್ ಸರ್ ಬಿಟ್ಟು ಬೇರೆ ಇನ್ಯಾರಾದ್ರೂ ಇದ್ದಿದ್ರೆ, ಇವ್ರು ನಂಜೇಗೌಡ ಹೇಳೋ ಥರ ಕೇಳ್ಕೊಳ್ಳೋರು, ಅವ್ರ ಮಗ ಹೇಳೋ ಥರ ಕೇಳ್ಕೊಳ್ಳೋರು ಇದ್ದಿದ್ರೆ ಮಾಲೂರು ಇನ್ನೊಂದು ಕಡಪ ಆಗ್ತಾ ಇತ್ತು, ಮಾಲೂರು ಇನ್ನೊಂದು ಆಂಧ್ರ ಪ್ರದೇಶ ಆಗ್ತಾ ಇತ್ತು. ನಾನು ಥ್ಯಾಂಕ್ಸ್ ಹೇಳ್ತೀನಿ ವಸಂತ್ ಸರ್ಗೆ ಸೀರಿಯಸ್ ಆಗಿ. ಅವರು ಯಾರು ಬೈದ್ರು, ಯಾರು ಏನಂದ್ ಎಲ್ಲನೂ ಅವ್ರ ತಲೆ ಮೇಲೆ ಹಾಕ್ಸ್ಕೊಂಡು ಇವ್ರನ್ನೂ ಸಹಿಸ್ಕೊಂಡು ಮಾಲೂರಲ್ಲಿ ಯಾರ ಬಗ್ಗೆನೂ ದ್ವೇಷ ರಾಜಕಾರಣ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡದೆ, ಫೇಕ್ ಕೇಸ್ಗಳಾಗದೆ, FIRಗಳು ಮಾಡದೆ ತುಂಬಾ ತಡೆದಿದ್ದಾರೆ. ಎಷ್ಟೋ ವಿಷಯಗಳಿಗೆ ಎರಡೂ ಕಡೆ ಸಮಾಧಾನ ಮಾಡಿ 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 ಇವರು ಬೈಸ್ಕೊಂಡು ಸ್ವತಃ ಇವರು ಮೇಲೆ ನಿಂದನೆಗಳು ಹಾಕೊಂಡು ಇಡೀ ಮಾಲೂರ್ನ ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಅವ್ರು ಬಿಟ್ಟು ಇನ್ಯಾರಾದ್ರೂ ಇವ್ರು ಮಾತು ಕೇಳೋರು ಇದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಮಾಲೂರು ಇಷ್ಟು ಶಾಂತವಾಗಿರ್ತಾ ಇರಲಿಲ್ಲ, ತುಂಬ ಬೇರೆ ಬೇರೆ ಆಗ್ಬಿಡೋದು. ನಾವಂತೂ ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾ ಇದ್ರಿ ಬಿಡ್ರಿ. ಸೊ ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿಲ್ಲ. ಈ 30ನೇ ತಾರೀಕು ಇನ್ನೇನು 3 ದಿನ ಇರ್ತಾರೆ ವಸಂತ್ ಸರ್, ಹೋಗ್ತಾರೆ.
ನಾನು ಅವ್ರು ಬಂದಾಗ್ಲೂ ವಿಶ್ ಮಾಡಲಿಲ್ಲ, ಅವ್ರು ಹೋದಾಗ್ಲೂ ವಿಶ್ ಮಾಡೋಂಥ ಯಾವ ಅಧಿಕಾರಿಗಳು ನಾವು ಬಂದಾಗ್ಲೂ ವೆಲ್ಕಮ್ ಮಾಡಲ್ಲ, ಹೋದಾಗ್ಲೂ ಹೋಗಿರಿ ಅಂತ ಇಲ್ಲ ಹೋಗಿ ಬನ್ನಿ ಅಂತ ನಾವು ಹೇಳೋದು ಇಲ್ಲ. ನಾವು ಅವ್ರು ಬಂದಾಗ್ಲೂ ಎಚ್ಚರಿಕೆ ಕೊಡ್ತೀವಿ, ಅವ್ರು ಹೋಗ್ಬೇಕಾದ್ರೆ ಎಚ್ಚರಿಕೆ ಕೊಡ್ತೀವಿ ಅಷ್ಟೇ. ಸರಿಯಾಗಿ ನಡ್ಕೊಳ್ರಿ, ಸರಿಯಾಗಿ ಇರ್ರಿ, ಇಲ್ಲ ತುಂಬಾ ಕೆಟ್ಟದಾಗ್ತದೆ ಅಂತ ಎಚ್ಚರಿಸುವ ಕೆಲಸ ಮಾಡ್ತೀವಿ ಬಿಟ್ಟರೆ ನಾವು ಯಾವ ಅಧಿಕಾರಿಗಳ ಜೊತೆ ಸಂಬಂಧಗಳು ಇಟ್ಕೊಳ್ಳಲ್ಲ. ಈ ನಂಜೇಗೌಡ ಇದಾರಲ್ಲ ಇವ್ರು ಹೇಳೋದೇನಂದ್ರೆ, ನನ್ನ ಹತ್ರ ಎಲ್ಲ ನಾಯಕರು ಬಂದ್ಬಿಟ್ಟಿದ್ದಾರೆ, ಎಲೆಕ್ಷನ್ಗಳಾಗ್ಬಿಟ್ಟಿವೆ, ನಾನು ಓಪನ್ ವೇದಿಕೆಗಳಲ್ಲಿ ಮಾತಾಡ್ತೀನಿ, ತುಂಬಾ ಕಡಿಮೆ, ನಾನು ಒಂದು 5 ನಿಮಿಷ ಲೈವ್ ಬರೋಣ ಅನ್ಕಂಡೆ. ಯಾಕೆ ಈತನ ಹತ್ರ ಹೋಗ್ತಾರೆ ಬೇರೆ ಬೇರೆ ಪಕ್ಷದಿಂದ ಅಂದ್ರೆ, ಕಳ್ಳರು ಯಾವಾಗ್ಲೂ ಕಳ್ಳರ ಜೊತೆ ಇರ್ಲಿಕ್ಕೆ, ಭ್ರಷ್ಟರು ಯಾವಾಗ್ಲೂ ಭ್ರಷ್ಟರ ಜೊತೆ ಇರಕ್ಕೆ ಇಷ್ಟಪಡ್ತಾರೆ. ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋರು ಅವ್ರ ಜೊತೆ ಇರ್ತಾರೆ. ಭೂಗಳ್ರು ಯಾರ ಜೊತೆ ಇದ್ದಾರಪ್ಪ ಮಾಲೂರಲ್ಲಿ? ಅಕ್ರಮ ಭೂಮಿನ, ಸರ್ಕಾರಿ ಭೂಮಿಗಳನ್ನ, ಬೇರೆ ಬೇರೆ ಭೂಮಿಗಳ ನಕಲಿ ವ್ಯಕ್ತಿಗಳನ್ನ ಕರ್ಕೊಂಬಂದು ಕೂಡಿಸಿ ರಿಜಿಸ್ಟ್ರೇಷನ್ ಮಾಡೋರು, ಸರ್ಕಾರಿ ಭೂಮಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಕೊಡೋರು ಯಾರ ಜೊತೆ ಇರ್ತಾರೆ? ಕಳ್ಳರ ಜೊತೆನೇ ಇರ್ಬೇಕಲ್ವಾ? ನಂಜೇಗೌಡ ಒಬ್ಬ ಭೂಗಳ್ಳ, ಸನ್ಮಾನ್ಯ ಶಾಸಕರಾದಂತ ನಂಜೇಗೌಡರು ಒಬ್ಬ ಭೂಗಳ್ಳರ ಜೊತೆ ಇರ್ತಾರೆ. ನಂಜೇಗೌಡರು ಕಲ್ಲು ಕಳ್ಳ ಆತ. ಹಂಗಾಗಿ ಈ ರಾತ್ರಿ ಹಗಲು ಅಲ್ದಿರ ಸರ್ಕಾರಿ ಭೂಮಿಗಳಲ್ಲಿ, ಗೋಮಾಳಗಳಲ್ಲಿ, ಈ ಫಾರೆಸ್ಟ್ಗಳಲ್ಲಿ ಕಲ್ಲನ್ನ ಕಳ್ತನ ಮಾಡ್ತಾರಲ್ಲ, ಅವರೆಲ್ಲ ಎಲ್ಲಿರ್ತಾರೆ? ಈ ಕಳ್ಳನ ಜೊತೆ ಇರ್ಬೇಕು ತಾನೆ. ಆಳ್ ಕಳ್ಳರು ಎಲ್ಲಿರ್ತಾರೆ? ಈತನ ಜೊತೆ ಇರ್ಬೇಕು ತಾನೆ. ಸರ್ಕಾರಿ ನೌಕರಿ 77 ನೌಕರಿ ಮಾರಕ್ಕಿಲ್ಲ ಅಂತ ಭ್ರಷ್ಟರೆಲ್ಲ ಎಲ್ಲಿರ್ತಾರೆ? ಈತನ ಜೊತೆ ಇರ್ತಾರೆ, ಇನ್ಯಾರ ಜೊತೆ ಇರ್ತಾರೆ? ಮತ್ತೆ ಇವ್ರು ಯಾರು ಈ ಅರಣ್ಯ ಕಳ್ಳರು, ಇವರೆಲ್ಲ ಎಲ್ಲಿರ್ತಾರ್ರಿ? ಈತನ ಜೊತೆನೆ ಇರ್ಬೇಕು. ನಾನು ಒಂದು ಮಾತ್ರ ಹೇಳ್ತೀನಿ, ಒಂದು ಪಕ್ಷಕ್ಕೆ ಚುನಾವಣೆ ಮಾಡೋದು, ಯಾವ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದಾಗ ಅವ್ರ ಜೊತೆ ಹೋಗಿ ಸೇರ್ಕಂತಾರಲ್ಲ, ಅವರಂತೂ ಒಬ್ಬರು ಗೊತ್ತಿರಲ್ಲ. ನಾನು ಇದಂತೂ ಡ್ಯಾಮ್ ಶೋರ್, ನಾನು 100% ಹೇಳ್ತೀನಿ. ಅವ್ರ ತಂದೆ ಯಾರಂತ ಗೊತ್ತಿರಲ್ಲ. ಅವ್ರ ಕೆಲ್ಸಕ್ಕೆ ಹೋಗ್ತಾರೋ, ಇನ್ನು ಅವಕಾಶಗಳಿಗೆ ಹೋಗ್ತಾರೋ ಅದು ನನಗೆ ಗೊತ್ತಿಲ್ಲ ರೀ. ಯಾವ ಪಕ್ಷದಲ್ಲಿ ಅವ್ರು ಕೆಲಸ ಮಾಡಿರ್ತಾರೋ, ಸೋಲ್ಲಿ ಗೆಲ್ಲಿ ಅಲ್ಲಿ ಇರ್ಬೇಕ್ರಿ ಅವರು. ಅವ್ರು ಒಬ್ಬಪ್ಪನ ಹುಟ್ಟಿದ್ರೆ ಅವ್ರು ಅಲ್ಲಿ ಇರ್ಬೇಕು. ಇಲ್ಲೆಲ್ಲೋ ಕೆಲಸ ಮಾಡೋದಂತೆ, ಇನ್ನೆಲ್ಲೋ ಕೆಲಸ ಮುಗ್ದಿದ್ದಾದ್ಮೇಲೆ ಇನ್ನೊಬ್ಬನಿಗೆ ಯಾವನಿಗೂ ಅಧಿಕಾರ ಬಂದೆಲ್ಲೋಡು ಏನ್ ಬಂಡು ಬದುಕ್ರಿ ದುಡ್ಡುಗೋಸ್ಕರ, ಇನ್ನೊಂದಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಆ ನಾಯಿ ಬದುಕೋ ಬದಲು ಮನೇಲಿ ಹೆಣ್ಣು ಮಕ್ಕಳು ಮಾರ್ಕೊಂಡು ಬದುಕೊಡ್ಬೋದು ಅಂತ ನೀಚ ಬದುಕು. ನಾನು ಸೀರಿಯಸ್ ಆಗಿ ಎಲ್ಲಾ ತಾಲೂಕುಗಳಿಗಿಂತ ನಮ್ಮ ತಾಲೂಕಂತ ಒಂದು ಜಾಸ್ತಿ ನೋಡ್ತಾ ಇದ್ದೀನಿ. ಅಂತ ಅಯೋಗ್ಯ ಬದುಕೋ ಬದಲು ಎಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ರಿ. ಅಯೋಗ್ಯ ನನ್ನ ಮಕ್ಕಳು ನೀವೆಲ್ಲ. ಸೊ ಅಂತವರೆಲ್ಲ ಹೋಗಿ ಸೇರ್ಕಂತಾರೆ. ನನ್ನ ಜೊತೆ ಅವನು ಬಂದ್ಬಿಟ್ಟಿದ್ದಾನೆ, ಇವನು ಬಂದ್ಬಿಟ್ಟಿರೋ, ಕಳ್ಳರೆಲ್ಲ ಒಂದ್ ಕಡೆ ಸೇರ್ಕಂತೀರಪ್ಪ. ಅಧಿಕಾರ ಬಂದಾಗ ಕಳ್ಳರು ಒಂದ್ ಕಡೆ ಸೇರ್ಕೊಂಡ್ಬಿಡ್ತೀರಿ. ಸೊ ನಾನು ಹೇಳೋದೇನಂದ್ರೆ, ನಂಜೇಗೌಡ, ಸನ್ಮಾನ್ಯ ಶ್ರೀ ನಂಜೇಗೌಡ, ಏನು ಸನ್ಮಾನ್ಯ ಶ್ರೀ ಮಾಲೂರಿನ ಭೂಕಳ್ಳರಾದಂಥ, ಕಳ್ಳರಾದಂಥ, ಮಹಾನ್ ಭ್ರಷ್ಟರಾದಂಥ ನಂಜೇಗೌಡರು ಏನಿದ್ದಾರೆ, ಅವ್ರ ಕಡೆ ಕೆಲವರೆಲ್ಲ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಆತ ಸುಮ್ಮನೆ ಬಿಡಲ್ಲ. ಇವತ್ತೇನು ಮಂಜುನಾಥ್ ಗೌಡ್ರು ಮಾತಾಡ್ಬಿಡ್ತಾರೆ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಆತ ಎತ್ಕಡ್ತಾನೆ. ಅವ್ರ ಪಡಲಾಮ್ ಇದೆ, ಪಪ್ಪು ಗ್ಯಾಂಗ್. ಅದಕ್ಕಾಗಿನೇ ಕೊಮ್ಮನಹಳ್ಳಿಯಲ್ಲಿ ಪಪ್ಪು ಗ್ಯಾಂಗ್ ಒಂದು ಕಟ್ಕೊಂಡಿದ್ದಾರೆ. ಪಪ್ಪು ಕಾಸಾಲ ಅಂತ ಒಂದು ಇದಿದೆಯಲ್ಲ, ಇದು ಗುಡ್ಡು ಪಂಡಿತ್ ಗ್ಯಾಂಗ್ ಅಂತ. ಹಂಗೆ ಗುಡ್ಡು ಪಂಡಿತ್ ಗ್ಯಾಂಗ್ ರೆಡಿ ಮಾಡ್ತಾನೆ, ಆತ ಬಿಡ್ತಾನೆ. ವಾಟ್ಸಪ್ಗಳಲ್ಲಿ ಅವರ ವೀರಾವೇಶಗಳು ನೋಡಿಸ್ತಾರೆ, ಅವರು ವಿಡಿಯೋಗಳು ಮಾಡ್ತಾರೆ. ನಾನು ಮಾತಾಡಿದಾಗ ಎಷ್ಟು ಜನ ಮಾತಾಡಿದ್ದು, ಕೆಲ್ಸಕ್ಕೆ ಬರ್ತಿದ್ದಾರೆಲ್ಲ. ಮತ್ತೆ ಸಾರಿಗಳು ಕೇಳೋದು, ವಿಡಿಯೋಗಳು ಮಾಡಿ ಹಾಕ್ಬಿಡೋದು, ಮತ್ತೆ ಫೋನ್ಗಳು ಮಾಡಿ ಸಾರಿಗಳು ಕೇಳೋದು. ನೆನ್ನೆಲ್ಲ ಮೊನ್ನೆ ಯಾವುದೋ ಒಂದು ಸಿ ಮುನಿಯಪ್ಪನೋ ಸಿ ನಾರಾಯಣ ಸ್ವಾಮಿನೋ ಅಂತ ಯಾವುದೋ ಒಂದು ಹೇಮಾ ಮಾಲಿನಿ, ಐ ಥಿಂಕ್ ಸೊ, ಅದು ಯಾವುದೋ ಒಂದು ಎತ್ತಿಬಿಟ್ಟಾಗಿ ಇನ್ನೊಂದಷ್ಟು ಜನ ಫೋನ್ಗಳು ಮಾಡಿದ್ರು, ದಯವಿಟ್ಟು ಅವ್ರ ವಿಷಯಗಳು ಮಾತಾಡಬೇಡಿ, ಬಿಟ್ಬಿಡ್ರಿ, ಗ್ರೂಪ್ಗಳೆಲ್ಲ ಹಾಕ್ಬೇಡಿ ಅಂತ ಮಾತಾಡ್ತಾನೆ ಇದ್ದಾರೆ. ಮಾತಾಡಿಸ್ತೀರಿ. ಅಧಿಕಾರಿಗಳಿಗೆ ನಾನು ನಿಜ ಹೇಳ್ತಾ ಇದ್ದೀನಿ, ಅದು ಯಾವ ಡಿಪಾರ್ಟ್ಮೆಂಟ್ ಅನ್ನೇ ಇರಲಿ, ಒಂದು ನಿಮಿಷ ನೀವು ಮನೆಗಳಿಂದ ಆಫೀಸ್ ಬರ್ಲಿಕ್ಕೆ, ಆಫೀಸಿಂದ ಮನೆಗೆ ಹೋಗಿ ತುಂಬಾ ಬೇಜಾರು ಮಾಡ್ಕೊಬೇಕು ನೀವು. ಇವತ್ತು ಆಫೀಸ್ ಮಕ್ಕಳು ಬೇಜಾರು ಮಾಡ್ಕೊಂತವಲ್ಲ, ಅಯ್ಯೋ ನಾವು ಇವತ್ತು ಸ್ಕೂಲ್ಗೆ ಹೋಗ್ಬೇಕಂತ, ಆ ಕೆಲಸ ಕೊಡ್ತೀನಿ ನಾನು ಯಾಕೆ ಕೊಡ್ತಾ ಇಲ್ಲ, ನಿಮಗೂ ಹೆಂಡತಿ ಮಕ್ಳು ಇರ್ತಾರೆ, ಒಂದು ಕುಟುಂಬ ಇರ್ತದೆ, ಅಷ್ಟೊಂದು ಮರ್ಯಾದೆಗಳು ತೆಗೆಯುವಂತ ಅಗತ್ಯ ಇಲ್ಲ, ನಿಮ್ಗೆ ಅಷ್ಟೊಂದು ಕ್ವಾಟ್ಲೆ ಕೊಡೋದು ಬೇಕಾಗಿಲ್ಲ ಅಂತ. ನಂಜೇಗೌಡ ಮಾತುಗಳು ನೀವು ಎಷ್ಟು ದಿನ ಕೇಳ್ಕೊಂಡು ನೀವು ಮಾಡ್ತಾ ಇರ್ತೀರ, ಅದೇ ತಿರ್ಬೋಕಿ ಕೆಲಸಗಳು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನನಗಂತೂ ಈಗಂತೂ ಬೇರೆ ಲೆವೆಲ್. ಊಡಿ ವಿಜಯಣ್ಣ ನಾವು ಯಾವುದು ಈ ವಿಷಯಗಳಿಗೆ ಸಹಾಯ ತಗೊಂಡಿಲ್ಲ. ಮಂಜಣ್ಣ ಜೊತೆ ಇರೋರು ತುಂಬಾ ಜನ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ವರ್ಷಗಳಿಂದ ಇದ್ದಾರೆ. ನಮ್ಮ ಹಿತೈಷಿಗಳು ಎಸ್ಪೆಷಲಿ ಗ್ರೇಣ ಅಂತವರೆಲ್ಲ. ನಾವು ಊಡಿ ವಿಜಯಣ್ಣ ಸಪೋರ್ಟ್ ತಗೊಂಡು, ಮಂಜುನಾಥ್ ಗೌಡ್ ಸಪೋರ್ಟ್ ತಗೊಂಡು, ಪ್ರತಿ ಇಲಾಖೆಗೆ ಒಂದು ಇಬ್ಬಿಬ್ಬರನ್ನ ಅಪಾಯಿಂಟ್ ಮಾಡಿ ಕೆಲಸ ಮಾಡಿಸಿದ್ರೆ ಮಾತ್ರ ಅಧಿಕಾರಿಗಳಿಗೆ ಇರ್ತದೆ. ನೀವ್ ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಎಲ್ಲೆಲ್ಲಿ ಮಲಗ್ತೀರಾ, ಎಲ್ಲೆಲ್ಲಿ ಹುಚ್ಚ ಹೊಡಿತೀರಾ, ಎಲ್ಲೆಲ್ಲಿ ಊಟ ಮಾಡ್ತೀರಾ, ಯಾವನೇ ಅವನ ಜೊತೆ ಸೇರ್ಕಂತೀರಾ, ಆಫೀಸ್ಗಳಿಂದ ಎಷ್ಟು ಕಡದಾಗ್ಲು ಎತ್ಕೊಂಡು ಹೊರಗಡೆ ಹೋಗ್ತೀರಾ, ಭೂಗಳ್ರ ಜೊತೆ ಕ್ವಾರ್ಟರ್ಸ್ಗಳಲ್ಲಿ ಎಲ್ಲೆಲ್ಲಿ ಮಾತಾಡ್ತೀರಾ, ಪ್ರತಿಯೊಬ್ಬನಿಗೊಬ್ಬೊಬ್ಬ ಅಬ್ಸರ್ವರ್ನ ಇಟ್ರೆ, ಅದನ್ನ ಅಬ್ಸರ್ವ್ ಮಾಡಕ್ಕೆ ಒಬ್ಬೊಬ್ಬನ ಇಟ್ರೆ ಹೆಂಗಿರುತ್ತೆ ಗೊತ್ತಾ ನಿಮ್ಗೆ? ಊಹಿಸಕ್ಕಾಗುತ್ತಾ? ನೀವು ಕೆಲಸಗಳು ಮಾಡ್ಕೊಂಡು ಮಾಲೂರಿಂದ ಹೊರಗಡೆ ಹೋಗಕ್ಕಾಗುತ್ತಾ? ಹೊರಗಡೆಯಿಂದ ಮಾಲೂರಿಗೆ ಟ್ರಾವೆಲ್ ಮಾಡಕ್ಕಾಗುತ್ತಾ? ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಿದ್ದಿರ್ಬೇಕು ನೀವು. ಹಂಗ್ ಮಾಡ್ತೀವಿ ನೀವು ಕೆಲಸಗಳು. ಸ್ಕೂಲ್ ಟೀಚರ್ಗಳಿಂದ ಹಿಡಿದು, PDOಗಳಿಂದ ಹಿಡಿದು, ಸೆಕ್ರೆಟರಿಗಳಿಂದ ಹಿಡಿದು, ನಿಮ್ಮ ಕಾರ್ಯಕ್ಷೇತ್ರ ಬಿಟ್ಟು ಹೊರಗಡೆ ಹೋಗಿ ಬಿಡ್ತೀರಾ ನಾವು?
ಬೇರೆ ಲೆವೆಲ್ ಕೊಡ್ತೀನಿ, ನೀನು ಎಚ್ಚರಾಗಿರ್ಲಿ ಅಂದ್ರೆ ನಾನು ಬಿಡ್ತೀನಿ. ಇದೇನು ವಾರ್ನಿಂಗ್ ಅಥವಾ ಇದೇನು ಬ್ಲಾಕ್ ಮೇಲ್ ಅಲ್ಲ, ಮಾಡೇ ಮಾಡ್ತೀನಿ ನಾನು ಅದನ್ನ. ನನಗೆ ಟೈಮ್ ಇಲ್ಲ, ನಂದೇ ಆದ ಬಿಸ್ನೆಸ್ಗಳು, ನಂದೇ ಆದ ಕೆಲಸಗಳು ತುಂಬಾ ಬಿಸಿ ಇದ್ದೀನಿ. ಡೆಫಿನೆಟ್ಲಿ ಮಾಡ್ತೀನಿ. ಇವತ್ತೆಲ್ಲ ಸಪೋರ್ಟ್ಗಳು ತಗೊಂಡೇ ಮಾಡ್ತೀನಿ. ಮತ್ತೆ ನಾನು ಏಕಾಂಗೇನು ಮಾಡಲ್ಲ, ನನಗೆ ಅಷ್ಟೊಂದು ಟೈಮ್ ಇಲ್ಲ. ಇವೆಲ್ಲ ಸಪೋರ್ಟ್ಗಳು ತಗೊಂಡು ಮಾತಾಡ್ತೀನಿ ಕೂಡ. ಇನ್ನು ಯಾವುದೇ ಪಕ್ಷಗಳು ಏನು ಈ ಭ್ರಷ್ಟರ ವಿರುದ್ಧ ಮಾತಾಡ್ಲಿಕ್ಕೆ ಬಿಜೆಪಿ ಅವ್ರು ಕರೀಲಿ, SJP ಅವ್ರು ಕರೀಲಿ, JDS ಅವ್ರು ಕರೀಲಿ, ನಾನು ಮಾತಾಡ್ತೀನಿ. ಯಾಕಂದ್ರೆ ಈ ಭ್ರಷ್ಟನನ್ನ, ಈ ಸರ್ವಾಧಿಕಾರಿಯನ್ನ ನಾವು ಖಂಡಿತವಾಗ್ಲೂ ಈ ಆಡಳಿತ ವ್ಯವಸ್ಥೆಯಿಂದ ದೂರ ಇಡಬೇಕು. ಇದನ್ನ ಕಂಟ್ರೋಲ್ ಮಾಡ್ಬೇಕಿಲ್ಲ. ನಿಮ್ಮ ಮಾಲೂರು ತುಂಬಾ ಅಧ್ವಾನ ಆಗ್ತದೆ ಅಂತ ಹೇಳ್ತೀನಿ. ಇದು ಪ್ರಾರಂಭ ಅಷ್ಟೇ. ನಂಜೇಗೌಡರದ್ದು ಏನಿದೆ ಮುಗಿಸ್ಕೊಂಬಿಡಲ್ಲ ಅವರು. ಪ್ರಾರಂಭ ಆತ ಕೇರ್ದು ಉಣ್ಣಗಿರಿ ಇನ್ನೇನೋ ಮಾಡ್ಕೊಳ್ಳಿ ಅಂತಾರಲ್ಲ, ಹಂಗೆ ಇನ್ನೇನೋ ಮಾಡ್ಕೊಂಡಾಗ ನಂಜೇಗೌಡ ಮಾತಾಡ್ತಾರೆ. ಮಂಜಣ್ಣ ಸ್ಟಾರ್ಟ್ ಆದ್ಮೇಲೆ ಮತ್ತಿನ್ನೇನೋ ಮಾಡ್ತಾನೆ. ತುಂಬಾ ವಿಷಯಗಳಿವೆ ಮಾತಾಡೋಣ ಮಾಲೂರು ಬಗ್ಗೆ. ಧನ್ಯವಾದಗಳು. ನಾನು ಇಷ್ಟೇ ಹೇಳ್ಬೇಕಿತ್ತು ಮಾಲೂರು ಜನಗಳಿಗೆ. ಮಾಲೂರು ತಾಲೂಕಾಡಳಿತ ಏನಾದ್ರು ಹಾಳಾಗಿ ಹೋಗಿದೆ ಅಂದ್ರೆ ಅದು ಮೇನ್ ಕಾರಣ ಮಾಲೂರು ಜಿಲ್ಲಾಧಿಕಾರಿ ರವಿ ಅವರು, ಎರಡನೇದಾಗಿ ವರಿಷ್ಠಾಧಿಕಾರಿ, ಪೊಲೀಸ್ ಅಧಿಕಾರಿ ಆದಂತ ನಿಖಿಲ್ ಅವರು. ಅವರಿಬ್ಬರು ನಾನು ಆ ವಿಚಾರಗಳು ಯಾಕೆ ಹೇಗೆ ಅನ್ನೋ ವಿಚಾರಗಳನ್ನ ನಾನು SSPS ವಾರ್ಷಿಕೋತ್ಸವದಲ್ಲಿ ಮಾತಾಡ್ತೇನೆ. ಮಂಜಣ್ಣ ಆಗ್ಲಿ ಅಥವಾ ರಾಮೇಗೌಡರಾಗ್ಲಿ ಅಥವಾ ಊಡಿ ವಿಜಯಣ್ಣ ಆಗ್ಲಿ, ಏನ್ ಈ ತಾಲೂಕಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಆಗದೆ ವ್ಯವಸ್ಥೆನ ಸರಿಪಡಿಸ್ಬೇಕಂತಿದ್ದಾರೆ, ಅವ್ರ ಪರವಾಗಿ ಖಂಡಿತವಾಗ್ಲೂ ನಾವಿರ್ತೀವಿ, ಅವ್ರ ಜೊತೆ ಕೆಲಸ ಮಾಡ್ತೀವಿ. ಪಕ್ಷ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ಪ್ಯಾಸಿಸ್ಟ್ ಶಕ್ತಿಗಳು ಅಟ್ಟಹಾಸ ಜಾಸ್ತಿ ಆದಾಗೆಲ್ಲ ಒಟ್ಟಾಗಬೇಕು ಅಂತ. ರೈಟ್ ಪರ್ಸನ್ಸ್ ಇನ್ ರಾಂಗ್ ಪಾರ್ಟಿ ಅಂತೆಲ್ಲ ಕೆಲವು ಇರ್ತಾವಲ್ಲ, ಅದನ್ನು ಬಳಸ್ಕೊಳ್ಬೇಕು ತಾಲೂಕು ಹಿತಾಸಕ್ತಿಗೋಸ್ಕರ. ನಾನು ಯಾಕಂದ್ರೆ ಅಗ್ನೀಶ್ ಶ್ರೀಧರ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ನನ್ನ ಯಾವಾಗ್ಲೂ ಯಾಕೆ ಅಗ್ನೀಶ್ ಶ್ರೀಧರ್ ಸರ್ನ ಕೋಟ್ ಮಾಡ್ತೀನಿ ಅಂದ್ರೆ, ಎಷ್ಟೋ ವಿಷಯಗಳಿಗೆ ಅವ್ರಿಗೆ ನನಗೆ ಮೆಂಟರ್ ಅವರು ಗುರುಗಳು. ಕೃಷ್ಣಪ್ಪನವ್ರನ್ನ ಸೋಮಣ್ಣವ್ರನ್ನ, ವಿಜಯನಗರದ ಸೋಮಣ್ಣವ್ರನ್ನ ನಾವು ಯಾಕೆ ಆಯ್ಕೆ ಮಾಡಿದ್ರಿ, ಅವರು BJP ಆದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು, ಆ ಕಾರಣಗಳಿರ್ತವೆ. ಆನಂದ್ ಸಿದ್ಧಾರ್ಥ, ನಾವು ಅದು ಮಾಡಬೇಕಾಗ್ತದೆ ಮಗನೇ, ಅವು ಅಗತ್ಯನೂ ಇರ್ತವೆ ಮಗನೇ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಒಂದು ತಾಲೂಕಿಗೆ ಒಳ್ಳೇದಾಗ್ತದೆ, ಭ್ರಷ್ಟಾಚಾರ ರಹಿತವಾದಂತ ಆಡಳಿತ ಸಿಗ್ತದೆ ಅಂದಾಗ ನಾವು ಒಳ್ಳೆ ವ್ಯಕ್ತಿಗಳ ಜೊತೆ ಪಕ್ಷ ಅವೆಲ್ಲ ನೋಡಕ್ ಹೋಗ್ಬಾರ್ದು. ಅದು ಒಳ್ಳೇದನ್ನೇ ಮಾಡ್ಬೇಕು, ಯಾಕಂದ್ರೆ ಜನಕ್ಕೆ ಒಳ್ಳೇದಾಗ್ಬೇಕು. ಈ ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ಮಾಡ್ಲಿ, ದರೋಡೆ ಮಾಡ್ಲಿ, ಸರ್ವಾಧಿಕಾರ ಮಾಡ್ಲಿ, ಮತ್ತೊಂದು ಮಗದೊಂದು ಮಾಡಬಾರ್ದು ಮಾಡ್ಲಿ, ಹಂಗಾರೆ ಅವ್ರ ಸಂವಿಧಾನ ಪರವೇನ ಅದನ್ನ ಲೇಬಲ್ ಹಾಕ್ಬಿಟ್ಟಿದ್ದೇವೆ ನಾವು. ಹಂಗಲ್ವಲ್ಲ, ಒಳ್ಳೇದನ್ನ ಒಳ್ಳೇದಂತಾನೆ ಹೇಳ್ಬೇಕು, ಕೆಟ್ಟದಂತಾನೆ ಹೇಳ್ಬೇಕು. ಅದಕ್ಕೆ ಆ ಸಿದ್ಧಾಂತ, ಅದೇ ಸಿದ್ಧಾಂತನೇ. ಒಂದು ಸಿದ್ಧಾಂತ ಅರ್ಥ ಅಂದ್ರೆ ಕಾಂಗ್ರೆಸ್ ಬಕೆಟ್ ಹಿಡಿಯೋದು, ಚಮಚಾಗಿರಿ ಮಾಡೋದು ಸಿದ್ಧಾಂತ ಅಲ್ಲ. ಒಳ್ಳೆಯವರಿಗೆ ಒಳ್ಳೇದಕ್ಕೆ ಬೆಂಬಲ ಕೊಡೋದೇ ಸಿದ್ಧಾಂತ ಅಂತನ ಶ್ರೀಧರ್ ಸರ್ ತುಂಬಾ ಸರಿ ಹೇಳ್ತಿರ್ತಾರೆ. ಸೊ ಹಂಗಾಗಿ ನಾವು ಅದೇ ನಿಟ್ಟಲ್ಲಿ ಇರೋದ್ರಿಂದ ಒಳ್ಳೇದಕ್ಕೆ ಒಳ್ಳೇದು ಮಾಡ್ತೀವಿ. ಮಾಲೂರಿಗೆ ಒಳ್ಳೆ ದಿನಗಳು ಬರ್ತವೆ. ಅಂದ್ರೆ ಮಾಲೂರು ಜನಗಳಿಗೆ, ಈ ಭ್ರಷ್ಟರಿಗೆ, ಭೂಗಳ್ಳರಿಗೆ, ಕಳ್ಳರಿಗೆ, ಕಾಕರಿಗೆಲ್ಲ ತುಂಬಾ ಕೆಟ್ಟ ದಿನಗಳು ಬರ್ತವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.